ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳ ನೇತೃತ್ವದಲ್ಲಿ SC STಗಳೆಲ್ಲ ಚಳವಳಿ ಮಾಡಿ ಮೀಸಲಾತಿ ಏರಿಕೆಯಾಗಿದ್ದಂತಹ ಒಂದು ಗವರ್ಮೆಂಟ್ ಆರ್ಡರ್ ಗೆಜೆಟ್ ನೋಟಿಫಿಕೇಶನ್ 50ರಿಂದ 56% ಏರಿಕೆ ಮಾಡಿತ್ತು ಹಿಂದೂ ಸರ್ಕಾರದಲ್ಲಿ. SC STಗಳಿಗೂ ಕೂಡ ಏರಿಕೆ ಆಯಿತು. 15 ಇದ್ದಿದ್ದು SCಗಳಿಗೆ 17 ಆಯಿತು, STಗಳಿಗೆ 3 ಇರೋದು 7 ಆಯಿತು. ಆ ಚಳವಳಿಯಲ್ಲಿ ಅಣ್ಣಯ್ಯನವರು, ಮಂಜುನಾಥ್ ಅವರು, ನಾನು ಎಲ್ಲರೂ ಕೂಡ ಸುಮಾರು ತಿಂಗಳ ಗಟ್ಟಲೆ ಭಾಗವಹಿಸಿದ್ವಿ. ನಮಗೊಂದು ಸಂತೋಷ ಇತ್ತು, ಮೀಸಲಾತಿ ಏರಿಕೆ ಆಯಿತು. ಜನಸಂಖ್ಯೆ ಪ್ರಮಾಣಕ್ಕೆ ಅನುಗುಣವಾಗಿ ದಿ ಪಾಪ್ಯುಲೇಷನ್ ಆಫ್ SC ST ಇಸ್ 24% ರೈಸ್ ಆಯಿತು. ಬಟ್ ನಾವು ಆಂಟಿ ರಿಸರ್ವೇಷನ್ ಎಲಿಮೆಂಟ್ಸ್ ಅಂತ ಕರಿಬಹುದು. ಅವರು ದೇ ಅಪ್ರೋಚ್ KAT, ಅದು ಹೈಕೋರ್ಟ್ಗೆ ಏಕಸದಸ್ಯ ಪೀಠಕ್ಕೆ ಈಕ್ವಲ್ ಅದು KAT. ಮಧು ಅನ್ನೋರು ಅಪ್ರೋಚ್ ಮಾಡಿ ದೇ ಚಾಲೆಂಜ್ ದಿ ಗೆಜೆಟ್ ನೋಟಿಫಿಕೇಶನ್ ಅಂಡ್ ಗವರ್ಮೆಂಟ್ ಆರ್ಡರ್ ಆಫ್ ದಿ ಕರ್ನಾಟಕ ಗವರ್ಮೆಂಟ್. 50ರಿಂದ 56 ಹೆಂಗೆ ಏರಿಸಿದ್ರಿ, SCಗಳಿಗೆ ಹೇಗೆ ಏರಿಸಿದ್ರಿ, ಇಟ್ ಇಸ್ ರಾಂಗ್. ಅವ್ರು ಕೋರ್ಟ್ ಮಾಡಿರೋದು ಕಾರಣ ಮಂಡಲ್ ಜಡ್ಜ್ಮೆಂಟ್ 92 ಸುಪ್ರೀಂ ಕೋರ್ಟ್, ಇನ್ನೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಾಲಾಜಿ 1963. ಇವೆರಡರಲ್ಲೂ ಪಾಸಿಂಗ್ ರೆಫರೆನ್ಸ್ ಮಾಡಿದರೆ 50 ನೀಡಬಾರದು. ಇವ್ರು ಹೆಂಗ್ ಮಾಡಿದ್ರು? ಕ್ಯಾಬಿನೆಟ್ ಇವತ್ತು ಸಂವಿಧಾನದ ಪರವಾಗಿ ಮಾತಾಡ, ಇಡೀ ಕ್ಯಾಬಿನೆಟ್ ನಾವು ಅವರಿಗೆ ಮನವಿ